ಕೆಲಸ ಕೊಡ್ತಾ ಇರ್ತಾಳೆ ಈ ಛೋಟಾ ಪಟಾಕಿ. ನೋಡಿ ಇದೊಂದು ಕೆಲಸ ಕೊಟ್ಟು ಮಶ್ರೂಮ್ದು ಕರಿ ಮಾಡಿದಾರ. ಖುಷಿ ಸಾಕಾಗ್ಬಿಡುತ್ತೆ. ಅಲ್ಲಿ ಬರ್ದಿರೋದು ನಿನ್ನೆ ರೀಸನ್ಗಳೆಲ್ಲ ಹೇಳ್ಬೇಡ ಆಯ್ತಾ. ಅದಾಗಿದೆ ಹಾಗೆ ಸ್ವೆಟ್ ಪ್ಯಾಡು ಇದ್ರೊಳಗಡೆನೆ ಇಟ್ಬಿಟ್ಟಿದ್ವಿ. ಪ್ರಮೋಟ್ ಮಾಡಿದ್ದೀನಿ ಅನ್ನೋದು ಮಾತಕ್ಕೆ ಎಲ್ಲರೂ ತೊಗೊಂಡು ಯೂಸ್ ಮಾಡ್ಕೊತಾರಂತಲ್ಲ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರನ್ಸ್ ಚಾನಲ್. ಸೊ ಲಾಸ್ಟ್ ವೀಡಿಯೋ ಏನಾದರೂ ನೋಡಿದರೆ ಗೊತ್ತಿರುತ್ತೆ, ನಾವು ಮಲ್ಲೇಶ್ವರಂ ಕಡೆ ಹೋದಾಗ ಬ್ಯಾಟರ್ ತೊಗೊಂಬಂದಿದ್ವಿ. ಸೊ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನೇ ಮಾಡ್ಕೊಂಬರೋಣ ಅಂತ ದೋಸೆ ಮಾಡಿದ್ದೆ. ಅದ್ರ ಜೊತೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ನಮ್ಮ ಯಾನಾಗೆ ಈ ಥರ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ. ಚಟ್ನಿ ಅಷ್ಟಾಗಿ ತಿನ್ನಬೇಕು ಅಂತ ಅನ್ಸಲ್ಲ ಅವಳಿಗೆ. ಆಲೂಗಡ್ಡೆ ಪಲ್ಯ ಏನಾದರೂ ನೋಡಿಬಿಟ್ರೆ ಅದನ್ನೇ ತಿಂತಾಳೆ, ಇಲ್ಲ ಅಂದರೆ ಬರೀ ದೋಸೆ ತಿನ್ಕೊಬಿಡ್ತಾಳೆ. ಸೊ ಹಾಗಾಗಿ ಅವಳಿಗೋಸ್ಕರನೇ ಮಾಡಿದ್ದು. ಬಟ್ ಕಿರಣ್ಗೆ ಇಷ್ಟ ಆಗಲ್ಲ ನೋಡಿ, ಮಗಳಿಗೆ ಇಷ್ಟ ಆದರೆ ಅಪ್ಪಗೆ ಇಷ್ಟ ಆಗಲ್ಲ ಆ ಥರ. ಹೇಗಿದೆ ಕಿರಣ್? ಹೇಗಿದೆ? ಯಾವ್ದು ಜಾಸ್ತಿ ಇಷ್ಟ ಆಯಿತು? ಚಟ್ನಿ, ದೋಸೆ, ಆಲೂಗಡ್ಡೆ. ಆಲೂಗಡ್ಡೆ ಓಕೆ. ಆಲೂಗಡ್ಡೆನೇ ತಿನ್ನಲ್ಲ ಯಾವಾಗಲೂ ಅಷ್ಟೇ. ಇವ್ರು ಲೆಕ್ಕಕ್ಕೆ ಇಟ್ಕೊಂಡು ಮಾಡಿದ್ರೆ ಆಲೂಗಡ್ಡೆನೇ ಇಷ್ಟು ಮಿಕ್ಕಿರುತ್ತೆ ಯಾವಾಗಲೂ. ಮಸಾಲೆ ದೋಸೆ ತೊಗೊಂಡ್ರು ಆಲೂಗಡ್ಡೆ. ನಾ ತಿಂತೀನಿ ಮಸಾಲೆ ದೋಸೆ. ಆಚೆ ಹೋದಕ್ಕೆ ತೊಗೊಂಡ್ರು ನನಗೆ ಮತ್ತು ಯಾನಾಗೆ ಪೊಟ್ಯಾಟೊ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬರಂಗಿಲ್ಲ ಅಲ್ಲ, ಕಲಿಯೋದೆ. ತೆಗ್ಸಿ ಬೇಗ ತೆಗಿ. ಅಲ್ಲಿ ಬರ್ದಿರೋದು ನಿನ್ನೆ ರೀಸನ್ಗಳೆಲ್ಲ ಹೇಳ್ಬೇಡ ಆಯ್ತಾ. ಅಷ್ಟೇ ಸಾಕಲ್ಲ, ಏನ್ ಬರ್ತೀನಿ ಇವಾಗ. ತಿರುಗ್ಸಿ ಈ ಕಡೆಗೆ. ದೀಪಾವಳಿಗೆ ಏನು ಕೊಡ್ಬೇಡ ದೀಪ, ಆಯ್ತಾ? ಫುಲ್ ಅದು ಬರೆಯೋವರೆಗೂ ಏನು ಕೊಡಂಗಿಲ್ಲ. ಓಕೆ ಡನ್. ಸೊ ಯಾನಾಗಂತೂ ಏನಾದರೂ ಈ ಥರ ಹೋಮ್ವರ್ಕ್ ಮಾಡು ಅಂತ ಹೇಳ್ಬಿಟ್ರೆ ಏನಾದರೂ ರೀಸನ್ಸ್ ಹೇಳ್ತಾ ಇರ್ತಾಳೆ. ಅವಳ ಹತ್ರ ಮರ್ಸಕ್ಕೇನೆ ಎಷ್ಟು ಕಷ್ಟಪಡ್ಬೇಕು. ಇವಾಗ ನೋಡಿ ಸುಮ್ಮನೆ ಅಳಿಸ್ಕೊಂಡು ಕೂತ್ಕೊಂಡಿರ್ತಾಳೆ, ಹಂಗೆ ಟೈಮ್ ಸಲ್ತಾ ಇರ್ತಾಳೆ. ಸಾಕು ಅಳಿಸಿದ್ದು, ಫಸ್ಟ್ ಏ ಬರಿ. ಭ್ರಮೆ ಭ್ರಮೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರನ್ಸ್ ಚಾನಲ್. ಸೊ ಬೆಳಿಗ್ಗೆ ದೋಸೆ ಮತ್ತು ಇಡ್ಲಿ ಚಟ್ನಿ ತಿನ್ಕೊಂಡ್ವಿ, ಚಹಾ ಕುಡಿದ್ವಿ, ಒಂದಷ್ಟು ಟೈಮ್ ಪಾಸ್ ಎಲ್ಲ ಮಾಡಿದ್ವಿ ಯಾನ ಜೊತೆ. ಸೊ ಬ್ಯಾಟರ್ ಚೆನ್ನಾಗಿತ್ತು, ಅಲ್ಲಿಂದ ತೊಗೊಂಬಂದಿದ್ದು, ಹೋಗಿದ್ವಲ್ಲ ನಿನ್ನೆ ಆಚೆ ಅಂತ. ಸೊ ಅಲ್ಲಿಂದ ತೊಗೊಂಬಂದು ಏನೋ ಆಯಿತು. ನೆಕ್ಸ್ಟ್ ಇವಾಗ ಕಿರಣ್ ಏನೋ ಮಶ್ರೂಮ್ದು ಏನೋ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಮಾಡಿದ್ರು ಸಕ್ಕದಾಗಿ ಬಂದಿತ್ತು. ಸೊ ಈ ಸರಿ ಬೇರೆ ಥರ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಸೊ ನಾನು ಅರ್ಧಂಬರ್ಧ ಲಾಸ್ಟ್ ಟೈಮ್ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಪ್ಯಾಕಿಂಗ್ ಸ್ವಲ್ಪ ಆಗಿತ್ತು, ಏನಂದರೆ ಹೋಗೋವರೆಗೂ ಪ್ಯಾಕಿಂಗ್ ಏನಾದರೂ ನೆನಪಾಗ್ತಾ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಇದೆ, ಇನ್ನೊಂದು ಡ್ರೆಸ್ ಹಿಡಿಸಿಲ್ಲ. ಸೊ ಅದೊಂದು ಡ್ರೆಸ್ಸಿಗೆ ಮತ್ತೆ ಒಂದು ಸ್ವಲ್ಪ ಮೇಕಪ್ ಕಿಟ್ ಸ್ವಲ್ಪ ತೊಗೊಂಡೋಗೋದಕ್ಕೆ ಮತ್ತೆ ಅದಿಷ್ಟು ಬ್ಯಾಗ್ ಚೇಂಜ್ ಮಾಡೋದು ಅಂದ್ಬಿಟ್ಟು ನಮ್ಮ ಅಮ್ಮನೂ ಬರ್ತಾರಲ್ಲ. ಸೊ ಅವ್ರ ಬ್ಯಾಗಲ್ಲೇ ಎಲ್ಲ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇಲ್ಲಿ ಬ್ಯಾಗ್ ಟ್ರಾಲಿಯಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಅವ್ರ ಬ್ಯಾಗಲ್ಲೇ ಇನ್ನೂ ಮಿಕ್ಕಿದ ಐಟಮ್ಸ್ ಅಲ್ಲಿ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ತಲೆಸನ ಎಲ್ಲ ಮಾಡಿದ್ದಾಯಿತು, ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಯಾಕಂದರೆ 3 ದಿನ ಮದುವೆ ಫಂಕ್ಷನ್ ಎಲ್ಲ ಹೋಗ್ತಾ ಇರೋದು. ಸೊ ಅಲ್ಲೆಲ್ಲ ಮದುವೆ ಫಂಕ್ಷನ್ಗೆ ಸ್ವಲ್ಪ ಸ್ಟ್ರೈಟಿಂಗ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಹೇರ್ ಸೆಟ್ ಆಗಿರೋದು. ಅಟ್ಲೀಸ್ಟ್ ಫ್ರೀ ಹೇರ್ ಬಿಟ್ರೂ ಪರವಾಗಿಲ್ಲ, ನನಗೆ ಅಷ್ಟಾಗಿ ಹೇರ್ ಸ್ಟೈಲ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲಲ್ವ. ಸೊ ಹಾಗಾಗಿ ಇವಾಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಇನ್ನು ಚಪಾತಿ ಇಟ್ಟು ಜಸ್ಟ್ ಕಲಿಸ್ಬಿಟ್ಟು ಬಂದೆ. ಏನ ಅಜ್ಜಿ ಜೊತೆ ಆಟ ಆಡ್ತಾರೆ. ಫಸ್ಟ್ ನಾನು ತಲೆ ಸ್ನಾನ ಮಾಡಿ ಬಂದಮೇಲೆ ಹೇರ್ ಸೆರಮ್ನ ಹಾಕ್ತೀನಿ. ಸ್ವಲ್ಪ ಹೇರ್ ಡ್ರೈ ಎಲ್ಲ ಮಾಡಾಯಿತು, ಅದಾದಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಈ ಥರ ಎಲ್ಲ ಮಾಡೋದಿಲ್ಲ, ಯಾವಾಗಾದರೂ ಫಂಕ್ಷನ್ ಇದೆ ಅನ್ನೋ ಟೈಮಲ್ಲಿ ಮಾತ್ರ ಈ ಥರ ಸಿರಮ್ ಹಾಕ್ಬಿಟ್ಟು, ಹೇರ್ ಪ್ರೊಟೆಕ್ಷನ್ ಬರುತ್ತಲ್ಲ ಸಿರಮ್, ಅದನ್ನ ಹಾಕ್ಬಿಟ್ಟು ಆಮೇಲೆ ಈ ಥರ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಹೇರ್ ಫಾಲ್ ಆಗೋದು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಕಮ್ಮಿ ಯೂಸ್ ಮಾಡ್ತೀನಿ ಇದೆಲ್ಲ. ಸೊ ನನ್ನ ತಂಗಿ ಕೊಟ್ಟಿದ್ಲು, ಆ್ಯಕ್ಚುಲಿ ನನ್ನ ಹತ್ರ ಒಂದಿತ್ತು, ನಾನು ಯೂಸ್ ಮಾಡ್ದೇನೆ ಹಂಗೆ ಹಾಳಾಗ್ಬಿಟ್ಟಿತ್ತು. ಸೊ ಇವಾಗ ಅವಳ ಹತ್ರ ಇನ್ನೊಂದು ತೊಗೊಂಡಿದ್ದಾಳೆ ಅಂದ್ಬಿಟ್ಟು ನನಗೆ ಇದು ಕೊಟ್ಟಲು. ಸೊ ಹಾಗಾಗಿ ಚೆನ್ನಾಗಿದೆ. ಸೊ ಅವಾಗ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಅಂದರೆ ಫುಲ್ ಕಂಪ್ಲೀಟಾಗಿ ಎಲ್ಲ ಫುಲ್ಲು ಎಷ್ಟು ಪಾರ್ಟಿಷನ್ಸ್ ಎಲ್ಲ ಮಾಡಿ ಅಷ್ಟು ಡೀಪಾಗಿ ಏನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಿಲ್ಲ. ಬೇಸಿಕ್ಕಾಗಿ ನನಗೆ ಫ್ರೀ ಹೇರ್ ಬಿಟ್ಟಾಗ ಯಾವ ಥರ ಸೆಟ್ ಆಗಬೇಕು ಅದನ್ನು ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ಕೋತೀನಿ. ಸೊ ಇಷ್ಟ ಆಯಿತು, ಸಿಂಪಲಾಗಿ ಮಾಡಿಕೊಂಡೆ.
ನೋಡಿ ಏನೋ ಹಾಡು ಹೇಳ್ತಾ ಇದ್ದಾಳೆ ಬ್ಯಾಕ್ಗ್ರೌಂಡಲ್ಲಿ. ಮನೆ ಫುಲ್ ಗಮ್ ಅಂತಿದೆ. ಏನು ಸಮಾಚಾರ? ಇನ್ನು ನಾನು ಮತ್ತೆ ಏನು ಹೋಗ್ತೀವಿ, ಮನೆ ಫುಲ್ ಸೈಲೆಂಟ್, ಆರಾಮ್ ಪೀಸ್ಫುಲ್ಲಾಗಿ ವರ್ಕ್ ಮಾಡ್ಬೋದಲ್ಲ 4 ದಿನ, 4 days ಎಂಜಾಯ್. ನನಗೇನು ಕ್ಯಾಮ್ರಾ ಹಿಂಗಿಟ್ಟಿದ್ಯಾ? ಎಂಜಾಯ್ ಮಾಡಲಿ 4 ದಿನ ಅಂತ. ಯಾರು ಬಾ ತಿನ್ನು ಬಾ ಬೇಗ ಹೋಗು ಮಲ್ಕು ಅಂತ ಡಿಸ್ಟರ್ಬ್ ಮಾಡೋದು ಯಾರು ಇರಲ್ಲ. ನಿನಗೂ ಯಾರು ಇರಲ್ಲ ಬಿಡು, ಅಡುಗೆ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳಕ್ಕೆ. ಅಡುಗೆ ಹಂಗ ಅವರ ಮದುವೆ ಊಟ ಆಗ್ಬಿಡುತ್ತೆ ಅಲ್ಲಿ ಅಂತ. ನಿನಗೂ ಯಾರು ಹೇಳ್ತಾರೆ ಈಗ ಅಯ್ಯನ ಅಥವಾ ಅಯ್ಯನ ಅಂತ ಇರ್ತಾವೆ ಬಿಡು. ಅಂದರೆ ನನಗೆ ಮಜ್ಜಿಗೆ ಮಾಡಿಕೊಡು ಅನ್ನೋರು ಹೇಳಲ್ಲ. ಮಿಸ್ ಮಾಡ್ಕೊಂತೀಯಾ? ಇಲ್ಲಿ ಕಿರಣ್ ಅವರು ಮಶ್ರೂಮ್ದು ಕರಿ ಮಾಡಿದಾರ. ಚಪಾತಿ ಮಾಡಬೇಕು. ಇಲ್ಲಿ ನನಗೆ ಮ್ಯಾಂಗೋ ಹಾಗೆ ಮ್ಯಾಂಗೋ ಕಟ್ ಮಾಡ್ತಾರದು. ಕಟ್ ಮಾಡೋಕ್ಕೆ ಮುಂಚೆ ಇನ್ನೂ ಈ ಥರ ನೀರಲ್ಲಿ ನೆನೆಸಿಟ್ರೆ ಹೀಟ್ ಆಗಲ್ಲ ಅಂತ ಹೇಳ್ತಾರೆ. ಏನೋ ಮ್ಯಾಂಗೋ ಹೀಟ್ ಆ್ಯಕ್ಚುಲಿ ಸಮ್ಮರಲ್ಲಿ ತಿಂದರೆ ಅಂತ. ಸೊ ಹಾಗಾಗಿ ಈ ಥರ ಅಮ್ಮ ನೆನೆಸಿದಾರೆ, ಕಟ್ ಮಾಡಿಕೊಡ್ತಾ ಅದಾರೆ. ಇನ್ನು ಇವತ್ತು ರಾತ್ರಿ ಓಡ್ಬೇಕು ನಾವು, ಬಸ್ಸಿದೆ. ಸೊ ಇಷ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೋಗಬೇಕು. ಬಟ್ಟೆ ಎಲ್ಲ ಒಂದು ರೌಂಡ್ ಹಾಕ್ಬಿಟ್ಟೆ ಕ್ಲೀನು. ಸಾಕಾಗ್ಬಿಡುತ್ತೆ ನಿಜವಾಗ್ಲು. ಅಪ್ಪ ಕಸ ಗೂಡಿಸಿ ಎಲ್ಲ ನೆಲ ಒರೆಸ್ದೆ. ಅಮ್ಮ ಬ್ಯಾಗ್ ತಂದಿದ್ದಾರೆ ನೋಡಿ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಇಷ್ಟೊತ್ತಿಗೆ. ನೋಡಿ ಮತ್ತೆ ಟಾಯ್ಸ್ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕಿದ್ದಾಳೆ. ಒಂದು ಕವರ್ ಎಲ್ಲಿದನೋ ತಂದಿದ್ದಾಳೆ. ಒಟ್ಟಿನಲ್ಲಿ ಕೆಲಸ ಕೊಡ್ತಾ ಇರ್ತಾಳೆ ಈ ಛೋಟಾ ಪಟಾಕಿ. ನೋಡಿ ಇದೊಂದು ಕೆಲಸ ಕೊಟ್ಲು. ಹಂಗೆ ಏನಾದರೂ ಒಂದು ಇರುತ್ತೆ ಅವಳದು. ಇಲ್ಲಿ ಇವಾಗ ತಾನೇ ಎಲ್ಲ ಕಸ ಗುಡಿಸಿ ಒರೆಸಿರೋದಿಯಾ ಇರುವೆ ಬರೋಂಗೆ. ಏ ಪಟಾಕಿ ಮಕ್ಕಳೇ ಹಾಗೆ ಅಲ್ವಾ, ಒಂದು ಸ್ವಲ್ಪನೂ ಸುಮ್ಮನೆ ಇರಲ್ಲ. ಅವ್ರಿಗೇನೋ ಒಂಥರ ಎಕ್ಸೈಟ್ಮೆಂಟ್, ಫುಲ್ ಎನರ್ಜಿ ಅಂತೂ ಇದ್ದೇ ಇರುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಅದೇ ಎನರ್ಜಿಲೇ ಇರ್ತಾರೆ ಅವರು. ಅದೇನೋ ಊಟಕ್ಕೆ ಅಂತ ಚಪಾತಿ ಮತ್ತೆ ಪಲ್ಯ ಎಲ್ಲ ಮಾಡಿದ್ರು ಕಿರಣ್. ಸೊ ನಾವು ಚಪಾತಿ ಮಾಡ್ಕೊಂಡ್ವಿ, ತಿನ್ಕೊಂಡ್ವಿ. ಸೊ ಇನ್ನು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ಕೋತಾ ಇದೆ. ಯಾಕಂದರೆ ಮತ್ತೆ ಇವತ್ತು ಹೋದರೆ ನಾನು 3 ದಿನ ಮದುವೆಗೆ ಆಗ್ಬಿಡುತ್ತೆ, ಬರೋಕ್ಕೆ 3 ದಿನ ಆಗುತ್ತಲ್ವ. ಒಂದ್ಸರಿ ಕಿಚನ್ ಎಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋದರೆ ಆಮೇಲೆ ಕಿರಣ್ ಬೇಸಿಕ್ಕಾಗಿ ಏನಾದರೂ ಸ್ವಲ್ಪ ಅವ್ರು ಅಡುಗೆ ಮಾಡ್ಕೊಂಡು ಅವಾಗ ಮಾಡ್ಕೊತಾರೆ ಕ್ಲೀನಿಂಗ್ ಅಂತ. ಸೊ ಎಲ್ಲ ಪಾತ್ರೆ ಕೂಡ ಜಾಸ್ತಿ ಇದೆ. ಹೋಗೋಕ್ಕೆ ಮುಂಚೆ ಎಲ್ಲ ನೀಟಾಗಿ ಮಾಡಬೇಕು. ಮತ್ತು ಒಂದಷ್ಟು 2-3 ಪ್ರಮೋಷನ್ ಕೂಡ ಒಪ್ಕೊಂಡ್ಬಿಟ್ಟಿದೆ ನಾನು ಮುಂಚೆನೇ. ಅವ್ರು ಹೇಳಿದ ಡೇಟ್ಗೆ ಮತ್ತೆ ನಾನು ಅದು ಡೆಲಿವರ್ ಮಾಡಬೇಕು, ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಕಳಿಸ್ಬೇಕು. ಇನ್ನು ಎಡಿಟ್ ಮಾಡಿ ಎಲ್ಲ ಮಾಡಿ ಕಳಿಸಿದ್ರು ಒಂದೊಂದಷ್ಟು ಸ್ವಲ್ಪ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡೋಕ್ಕಿರುತ್ತೆ. ಆ ಟ್ರಾವೆಲಿಂಗ್ ಟೈಮಲ್ಲಿ, ಮದುವೆ ಟೈಮಲ್ಲಿ ಮತ್ತು ಅಮೆಂಡ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಎಂಡ್ ಮೂಮೆಂಟಲ್ಲೇ ಹಂಗೆ ಆಗ್ಬಿಡುತ್ತೆ. ಸೊ ಇವತ್ತು ಹಂಗೆ ಆಗಿತ್ತು ನೋಡಿ. ಒಂದು ಶೂಟ್ ಬೇರೆ ಇದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ರೆಡಿಯಾಗಿ ಶೂಟ್ ಮಾಡಬೇಕು. ಫಸ್ಟ್ ಏನಾಗಿ ಮಲಗಿಸಿದ್ರೇ ಕೆಲಸ ಆಗುತ್ತೆ ಅಂದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಸಿ ಆಯಿತು. ನಮ್ಮಮ್ಮ ಕರ್ಕೊಂಡೋಗಿ ಅವರೇ ಮಲ್ಸ್ಕೊಂಡ್ಬಿಟ್ರು. ಸೊ ಅದೊಂದು ಸ್ವಲ್ಪ ನನಗೆ ಆರಾಮ್ ಅನಿಸ್ತು. ಅಮ್ಮ ಇದ್ದರೆ ಹಂಗೆ ಮಲ್ಸ್ಕೊಂಬಿಡೋದು ಅಂದರೆ ಸ್ವಲ್ಪ ಇಷ್ಟು ಕೆಲಸ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಆರಾಮ್ ಅನಿಸುತ್ತೆ. ಸೊ ಇವಾಗ ಒಂದು ಜಸ್ಟ್ ಶೂಟ್ ಇತ್ತು. ಯಾಕಂದರೆ ನಾನು ಇವಾಗ ಹೋದರೆ ಒಂದು 4 ದಿನ ಇರೋದಿಲ್ಲ. ಸೊ ಈ ಟೈಮ್ಗೆ ನಾನು ಸ್ವಲ್ಪ ಕಮಿಟ್ ಆಗಿಬಿಟ್ಟಿದೆ ಬ್ರ್ಯಾಂಡ್ ಹತ್ರ. ಸೊ ಪೋಸ್ಟ್ ಮಾಡಬೇಕು ಅಂತ. ಸೊ ಹಾಗಾಗಿ ಇವಾಗಲೇ ಯಾನಾಗಿ ಮಲಸಿದ ತಕ್ಷಣ ಬೇಗ ರೆಡಿಯಾಗಿ ಎಲ್ಲ ಶೂಟ್ ಎಲ್ಲ ಮುಗಿಸ್ದೆ. ಸೊ ನೀವು ಅನ್ಕೊಬೋದು ಏನು ಹಿಂಗೆಲ್ಲ ಪ್ರಮೋಷನ್ ಮಾಡ್ತೀರಾ, ದುಡ್ಡು ಮಾಡ್ಕೊತೀರಾ, ಹಂಗೆ ಸುಮ್ಮನೆ ಹಂಗೆ ಅಂತೆಲ್ಲ ಹೇಳ್ತಿರ್ತೀರ, ನಿಮ್ಗೇನು ಬಂದುಬಿಡುತ್ತೆ ಫ್ರೀಯಾಗಿ ಪ್ರಮೋಷನ್ಗೆ ಅಂತ. ಸೊ ಓಕೆ, ನೀವು ಅನ್ಕೋಬೋದು ಫ್ರೀಯಾಗಿ ಬರುತ್ತೆ ಅಂತ. ಬಟ್ ಯಾವುದಕ್ಕೂ ಯಾರೂ ಫ್ರೀಯಾಗಿ ಕೊಡೋದಿಲ್ಲ ಆಯಿತಾ. ಅದಕ್ಕೆ ಏನಾದರೂ ಅವ್ರಿಗೆ ಒಂದು ಯೂಸ್ ಆಗ್ತಿದೆ ಅಂದರೆ ಮಾತ್ರ ಕೊಡ್ತಾರೆ. ಏನಕ್ಕೆ ಸುಮ್ಮನೆ ಪ್ರಾಡಕ್ಟ್ನ ಕಳಿಸ್ತಾರಲ್ವಾ. ಸೊ ಕಳಿಸೋದಿಲ್ಲ, ಅದರಿಂದ ಏನೋ ಒಂದು ಯೂಸ್ ಆಗ್ತಿದೆ ಅಂದಾಗ ಮಾತ್ರ ಅದನ್ನು ಪ್ರಮೋಷನ್ ಮಾಡಿಸ್ತಾರೆ, ಪೇ ಮಾಡ್ತಾರೆ. ಸೊ ಡಿಪೆಂಡ್ಸ್ ಆಗುತ್ತೆ. ಸೊ ಹಂಗಂತ ನಾವು ಸುಮ್ಮನೆ ಅಂತಲೂ ಇರೋಲ್ಲ, ನಮ್ಮದು ಎಫರ್ಟ್ ಆಗಬೇಕಾಗುತ್ತಲ್ವ. ಸೊ ನೋಡಿ, ನನಗೂ ಫುಲ್ ಬೆಳಿಗ್ಗೆಯಿಂದ ಟಯರ್ಡ್ ಆಗಿತ್ತು ಪ್ಯಾಕಿಂಗ್ ಎಲ್ಲ ಮಾಡಿ. ಮತ್ತು ಮನೆ ಕಸ ಗುಡಿಸಿ, ಮೇಡ್ ಕೂಡ ಇಲ್ಲ ಹೇಳಿದ್ದೀನಿ ಆಲ್ರೆಡಿ, ಕಸ ಗುಡಿಸಿ ನೆಲ ಒರೆಸಿ ಬೆಳಿಗ್ಗೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿ ಮತ್ತು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು
ಮತ್ತು ಬಾತ್ರೂಮ್ ಸ್ವಲ್ಪ ಕ್ಲೀನ್ ಮಾಡೋಕ್ಕಿತ್ತು. ಸೊ ಹಂಗೆ ಎಷ್ಟೊಂದು ಕೆಲಸ, ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ, ಹಂಗೆ ಇದ್ದೇ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟ್ ಕೂಡ ಬರೀಬೇಕಲ್ವಾ. ಸೊ ಈ ಥರ ಮಾಡಬೇಕು ಅಂದಾಗ ಒಂದೊಂದು ಬ್ರ್ಯಾಂಡ್ ಸ್ಕ್ರಿಪ್ಟ್ ಕೇಳ್ತಾರೆ, ಒಂದೊಂದು ಥರ ಇರುತ್ತೆ. ಸೊ ಆ ಥರ ಇದ್ದಾಗ ಆಬ್ವಿಯಸ್ಲಿ ನಮ್ಮದು ಎಫರ್ಟ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಎಫರ್ಟ್ ಇಲ್ಲದೆ ಯಾವುದು ಸುಮ್ಮನೆ ದುಡಿಯೋಕ್ಕಂತೂ ಆಗೋದಿಲ್ಲ. ಸೊ ಯಾರೂ ಸುಮ್ಮನೆ ಫ್ರೀಯಾಗಿ ಏನೂ ಕೊಡೋದು ಇಲ್ಲ. ಸೊ ನಾನು ಅಷ್ಟೇ, ನಾನು ಎಲ್ಲದೂ ಬ್ರ್ಯಾಂಡ್ ಪ್ರಮೋಷನ್ ಅಂತ ಬಂದಾಗ ನಾನು ಮಾಡೋದಿಲ್ಲ. ನಿಜ ಎಷ್ಟೊಂದು ಸರಿ ನನಗೆ ಎಷ್ಟೊಂದು ಥರ ಗೇಮ್ಸ್ ರಿಲೇಟೆಡು, ಜಾತಕ, ಆ ಥರ ಈ ಥರ ಏನೇನೋ ಬರ್ತಾ ಇರ್ತವೆ ಬ್ರ್ಯಾಂಡ್ಸ್. ಅದು ಎಷ್ಟು ಕೇಳಿದ್ರು ಪೇಮೆಂಟ್ ಮಾಡೋಕ್ಕೆ ರೆಡಿ ಇರ್ತಾರೆ ಆಯಿತಾ. ಸೊ ಆ ಥರ ಬಂದಾಗ ನನಗೆ ಆ ಥರ ಒಂದು ಪ್ರಮೋಟ್ ಮಾಡೋಕ್ಕೆ ಬೇಡ ಅಂತ ಅನ್ಸ್ಬಿಡುತ್ತೆ. ದುಡ್ಡು ಆವಾಗ ಮ್ಯಾಟ್ರ್ ಆಗೋದಿಲ್ಲ. ಸೊ ಏನೇ ಮಾಡಲಿ ನನ್ನ ಕಡೆಯಿಂದ ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂದರೆ ಪ್ರಾಡಕ್ಟ್ ಜೆನ್ಯೂನ್ ಆಗಿರಬೇಕು, ಒಂದು ಸ್ವಲ್ಪ ಚೆನ್ನಾಗಿರಬೇಕು. ಅದರಿಂದ ನೋಡ್ತಾ ಇದ್ದಾರೆ ವ್ಯೂವರ್ಸ್, ಆಡಿಯನ್ಸ್ಗೆ, ಅವ್ರಿಗೆ ಸ್ವಲ್ಪನಾದರೂ ಯೂಸ್ ಆಗಬೇಕು ಅಂತ. ಸೊ ಆ್ಯಂಡ್ ಈ ಪ್ರಾಡಕ್ಟು ಕೂಡ ನಾನು ಫೇಸ್ ರಿಲೇಟೆಡ್, ಹೇರ್ ರಿಲೇಟೆಡ್ ಏನು ಮಾಡ್ತೀನಿ, ಸೊ ಅದ್ರ ರಿವ್ಯೂ ಎಲ್ಲ ನೋಡಾದಮೇಲೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಸೂಟ್ ಆಯ್ತಲ್ವಾ, ಸೊ ಚೆನ್ನಾಗಿದೆ ಸರಿ ಅಂತ ಪ್ರಮೋಟ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ನಾನು ಪ್ರಮೋಟ್ ಮಾಡಿದ್ದೀನಿ ಅನ್ನೋದು ಮಾತಕ್ಕೆ ಎಲ್ಲರೂ ತೊಗೊಂಡು ಯೂಸ್ ಮಾಡ್ಕೊತಾರಂತಲ್ಲ. ಸೊ ಎಲ್ಲರಿಗೂ ಇರುತ್ತಲ್ವ, ಸ್ವಲ್ಪ ಥಿಂಕ್ ಮಾಡೋಕ್ಕಂತೂ ಇದೇ ಇರುತ್ತೆ. ಸೊ ಇದು ತೊಗೊಂಡ್ರೆ ನನಗೆ ಯೂಸ್ ಆಗುತ್ತಾ, ನಂಗೆ ಸೂಟ್ ಆಗುತ್ತಾ ಏನು ಅಂತ. ಸೊ ಅವ್ರಿಗೆ ಅನಿಸಿದವ್ರು ತೊಗೊತಾರೆ, ಯೂಸ್ ಆದರೆ ಅವ್ರು ಕಂಟಿನ್ಯೂ ಮಾಡ್ತಾರೆ, ಯೂಸ್ಫುಲ್ ಅನಿಸಿದ್ರೆ. ಸೊ ನನಗೆ ನಿಜವಾಗ್ಲೂ ಪರ್ಸ್ನಲಿ ಇಷ್ಟ ಆಗಿರೋಂಥ ಪ್ರಾಡಕ್ಟ್ಸ್ನ ಮಾತ್ರನೇ ನಾನು ಪ್ರಮೋಟ್ ಮಾಡೋದು. ಸೊ ಅಷ್ಟೇ. ಇನ್ನು ಶೂಟಿಂಗ್ ಏನೇನಿತ್ತು ಮುಗೀತು, ಇನ್ನು ಶೂಟ್ ಜಸ್ಟ್ ಮಾಡಿದ್ದಷ್ಟೇ. ಅದು ಇನ್ನೂ ಎಡಿಟ್ ಕೂಡ ಮಾಡೋಕ್ಕಿದೆ. ಎಡಿಟ್ ಮಾಡೋಕ್ಕೆ ಏನಿಲ್ಲ ಅಂದರೂ 1 ಗಂಟೆ ತೊಗೊಳುತ್ತೆ. ಇನ್ನು ಫುಲ್ಲು ಲಾಂಗ್ ವೀಡಿಯೋ ಕೂಡ ಇದೆ, ಅದು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಾನಿವಾಗ ಫುಲ್ ಟೈಮ್ ಇದನ್ನೇ ಜಾಬ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಆಫೀಸ್ಗೆ ಹೋಗ್ತಾರೆ 9 to 5, ಆಬ್ವಿಯಸ್ಲಿ ಒಂದು ಏನಿಲ್ಲ ಅಂದರೆ 10 to 12 hours ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಲ್ಲ ಸೇರಿ ವರ್ಕ್ ಮಾಡೋಕ್ಕಿರುತ್ತೆ. ಇದು ಅಂದರೆ ನನಗೆ ಇವಾಗ ಕೆಲಸ ಮಾಡ್ತಾನೆ ಕಾಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಹಂಗೆ ಎಡಿಟಿಂಗ್ ಮಾಡಿಕೊಂಡು ಅಲ್ಲಲ್ಲೇ ಆಗಿಬಿಡುತ್ತೆ. ಯಾವುದೇ ಕೆಲಸ ಆಗಲಿ ಅಷ್ಟು ಈಸಿಯಾಗಂತೂ ಆಗೋದಿಲ್ಲ. ಎಲ್ಲದಕ್ಕೂ ಸ್ವಲ್ಪನಾದರೂ ಎಫರ್ಟ್ ಬೇಕು, ಸ್ಯಾಕ್ರಿಫೈಸ್ ಬೇಕು, ಎಲ್ಲ ಬೇಕು. ಸೊ ಹೆಂಗೋ ನಡೀತಾ ಇದೆ ಒಂದು ಲೆವೆಲ್ಗೆ ಇವಾಗ. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಇವತ್ತು ರಾತ್ರಿ ಹೊರಡೋಕ್ಕಿದೆ, ಊರ ಕಡೆ ಹುಬ್ಳಿಗೆ ಹೋಗೋಕ್ಕಿದೆ. ಸೊ ಅಲ್ಲಿ ಫಂಕ್ಷನ್ ಇರೋದು. ಸೊ ನೆಕ್ಸ್ಟ್ ಏನೇನು ಅಂತ ಎಲ್ಲ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಸೊ 4 ದಿನ ಕಿರಣ್ ಇರೋದಿಲ್ಲ, ವೀಕ್ ಡೇಸ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಈ ಕ್ವಾರ್ಟರ್ ಎಂಡ್ ಇರೋದ್ರಿಂದ ಸ್ವಲ್ಪ ಅವ್ರದ್ದು ವರ್ಕ್ ಜಾಸ್ತಿ ಇದೆ. ಸೊ ಹಾಗಾಗಿ ಅವ್ರಿಗೆ ಬರೋಕ್ಕಾಗೋದಿಲ್ಲ. ಇನ್ನೊಂದು ಅರ್ಧ ಪ್ಯಾಕಿಂಗ್ ಇದೆ, ಮುಗಿಸ್ಬಿಡ್ತೀನಿ ಬೇಗ ಅವಳೆದೊಳಕ್ಕೆ ಮುಂಚೆ. ಒಂದು ಡ್ರೆಸ್ ಟಾಪ್ನ ಹಾಕ್ಕೊಂಡು ಶೂಟ್ ಮಾಡಿದೆ. ಆ್ಯಕ್ಚುಲಿ ಇದು ತುಂಬ ಹಳೇದು ನಂದು ಟಾಪ್ ಆಯಿತಾ. ಆವಾಗ ಆಫೀಸಲ್ಲಿ ಇರಬೇಕಾದ್ರೆಲ್ಲ ಆವಾಗ ತೊಗೊಂಡು ಆವಾಗ ವೇರ್ ಮಾಡ್ತಾಯಿದ್ದೆ ಆಫೀಸ್ಗೆ ಹೋಗ್ಬೇಕಾದ್ರೆ. ಸೊ ಇವಾಗೆಲ್ಲ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಹೇರ್ ಸ್ಟ್ರೈಟ್ನರ್ ನಾನು ಮಾಡ್ಕೊಂಡಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಲಾಕ್ ಮಾಡ್ಬೋದು ಇಲ್ಲಿ ಈ ಥರ ಯೂಸ್ ಮಾಡದಿರೋ ಟೈಮಲ್ಲಿ. ಆಮೇಲೆ ಅನ್ಲಾಕ್ ಮಾಡ್ಕೊಬೋದು, ಈ ಥರ ಓಪನ್ ಆಗುತ್ತೆ. ಸೊ ಬೇಗನೆ ಆಗಿಬಿಡುತ್ತೆ, ಹೀಟಾಗಿ ತುಂಬ ಚೆನ್ನಾಗಿರುತ್ತೆ ಸ್ಟ್ರೈಟ್ ಮಾಡಿರೋದೆಲ್ಲ. ನನ್ನ ತಂಗಿ ಕೊಟ್ಟಿದ್ದು, ಅವಳ ಹತ್ರ 2 ಇತ್ತು. ಇದು ಫಸ್ಟ್ ಅವಳು ಯೂಸ್ ಮಾಡ್ತಾಯಿದ್ಲು, ಅದಾದಮೇಲೆ ಇನ್ನೊಂದು ಯಾವುದೋ ಚೆನ್ನಾಗಿರೋದು ತೊಗೊಂಡ್ಲು. ಸೊ 2 ಇದ್ದಾವಲ್ಲ, ಸೊ ನೀನು ತೊಗೋ ಅಂತ ನನಗಿದು ಕೊಟ್ಟಿದ್ದು. ಸೊ ಇದನ್ನ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಪ್ರೆಸೆಂಟಾಗಿ. ಇದು ಅಮ್ಮದು ಬ್ಲೌಸ್, ಇದು ಪ್ಯಾಕ್ ಮಾಡ್ಕೋಬೇಕು. ನನ್ನ ಹತ್ರನೇ ಇದ್ದದೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು, ಸಖತ್ತಾಗಿದೆ. ಹಾಗೆ ಸ್ವೆಟ್ ಪ್ಯಾಡನ್ನು ಇದ್ರೊಳಗಡೆ ಇಟ್ಬಿಟ್ಟಿರ್ತೀನಿ, ಯಾಕಂದರೆ ಹಾಳಾಗಿಬಿಡುತ್ತೆ ಬ್ಲೌಸ್ ಎಲ್ಲ. ಸೊ ಇದು ಅಮ್ಮದು. ನಂದು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿ ಇಲ್ಲಿದೆ. ಸೊ ಅಷ್ಟೇ. ಇನ್ನು ಒಂದಿಷ್ಟು ಇಟ್ಕೊಂಡ್ಬಿಟ್ರೆ ಆಯಿತು, ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡ್ರೆ ಆಯ್ತು, ಇನ್ನು ಓಡೋದು. ಸೊ ನಾನು ಎಡಿಟ್ ಮಾಡೋಕ್ಕೆ ಇದು ತೊಗೊಂಡು ಹೋಗೋದೋ ಇಲ್ಲ ಯೋಚನೆ ಮಾಡ್ತಿದ್ದೀನಿ. ಮದುವೆ ಟೈಮಲ್ಲಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಅಷ್ಟೇ. ಇಷ್ಟು ಮೇಜರ್ ಇಷ್ಟೇ ಇರೋದು. ಮತ್ತು ಮೇಕಪ್ದು ಟಾಯ್ಲೆಟಸ್ ಇಟ್ಬಿಟ್ರೆ ಇನ್ನು ಮುಗಿದು ಪ್ಯಾಕಿಂಗ್ ಆಲ್ಮೋಸ್ಟ್ ಎಲ್ಲ ಡನ್. ಸೊ ನಿಶಿತಾ ಅವ್ರ ಕಮೆಂಟ್ ನೋಡಿ ಖುಷಿ ಆಯಿತು. ಆ್ಯಕ್ಚುಲಿ ಅವರು ನನ್ನ ಹೆಸರು ನಿಮ್ಮ ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿದರು. ಸೊ ಹಾಗಾಗಿ ಸ್ಪೆಷಲಾಗಿ ಅವ್ರಿಗೋಸ್ಕರ ನಿಶಿತಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಈ ಟೈಮ್ನ ಕೊಟ್ಟು ಕಮೆಂಟ್ ಮಾಡಿ ಇಷ್ಟು ಸಪೋರ್ಟ್ನ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ ಆಗುತ್ತೆ ಈ ಥರ ಎಲ್ಲ ಕಮೆಂಟ್ ಎಲ್ಲ ನೋಡಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸೊ ಥ್ಯಾಂಕ್ ಯು ಸೋ ಮಚ್ ನಿಶಿತಾ ಅವರೇ. ಸೊ ಇನ್ನು ನಮ್ಮದು ಪ್ಯಾಕಿಂಗ್ ಕೂಡ ಆಗ್ತಾಯಿತ್ತು, ಬಟ್ಟೆದೆಲ್ಲ ಆಗಿತ್ತು. ಜಸ್ಟ್ ಟಾಯ್ಲೆಟ್ರೀಸ್ ಮತ್ತು ಮೇಕಪ್ದು ಏನೇನಿದೆ ಅದನ್ನೆಲ್ಲ ಇಟ್ಕೋತಾ ಇದ್ದೆ. ಆಮು ಎದ್ದ ಬಾಯ್ಲಿ ಅವ್ರು ಹೋದ್ರಲ್ಲ. ಹೋದ್ರಮ್ಮ, ನಿಂಗೆ ಹೆಂಗ್ ಗೊತ್ತಿಲ್ಲ ಅಂತೀಯಲ್ಲ. ಗೊತ್ತಾಯ್ತಾ ಹೆಂಗಿಲ್ಲ ಅಂದೆ ನಾನು ಹೋಗಿದ್ದು ಗೊತ್ತ. ನಿದ್ದೆ ಆಯ್ತು ಪಾರು ಅಜ್ಜಿ ಅಂತ. ನಿದ್ದೆ ಆದ್ರೆ ಏನ್ ಮಾಡ್ಬೇಕು ಇವಾಗ ನಾವು? ಆಟ ಆಡ್ಬೇಕು ಅಲ್ಲ. ಮಿಲ್ಕ್ ಕಾನ್ಫ್ಲೆಕ್ಸ್ ತಿಂತೀಯಾ, ಚಪಾತಿ ಮಶ್ರೂಮ್ ತಿಂತೀಯಾ? ಚಪಾತಿ ಬೇಡ, ಮಶ್ರೂಮ್ ಬೇಡ. ಕಾನ್ಫ್ಲೆಕ್ಸ್
ನನ್ಗೆ ಹಾಲು ಕುಡಿತೀಯಾ? ಕೊಡ್ಲಾ? 6:45 ಆಯಿತು, 8 ಗಂಟೆಗೆ ಓಡಬೇಕು. ಸೊ ಇದೆಲ್ಲ ಪಾತ್ರೆ ಕ್ಲೀನ್ ಆಯಿತು. ಇನ್ನು ಇದಿಷ್ಟು ಕ್ಲೀನ್ ಕಿಚನ್ ಎಲ್ಲ ಕಟ್ಟೆ ಕ್ಲೀನ್ ಮಾಡಿದ್ರೆ ಆಯಿತು ಏನಾಗೆ. ಸೊ ಮಿಲ್ಕ್ ಬೇಕಂದಲ್ವ, ಅದಕ್ಕೆ ಮಿಲ್ಕ್ ರೆಡಿ ಆಗಿದೆ. ಹಾಗೆ ಇನ್ನು ಅನ್ನ ಕೂಡ ರೆಡಿ ಮಾಡಿದ್ದೀವಿ. ಇಲ್ಲಿ ಅಮ್ಮ ಚಿತ್ರಾನ್ನಕ್ಕೆ ಅಂತ ಮಾಡಿದ್ದಾರೆ, ಅಂದರೆ ಬಾಕ್ಸಿಗೆ ತೊಗೊಂಡೋಗೋಣ ಅಂತ. ಅಮ್ಮ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವಾಗ 8 ಗಂಟೆ ಅನ್ನೋಷ್ಟಕ್ಕೆ ನಾವು ಇಲ್ಲಿ ಬಿಡಬೇಕು. ಅಲ್ಲಿ ಬಸ್ಸಲ್ಲಿ ಹೋದ್ಮೇಲೆ ಮತ್ತೆ ಇಯಾನ ಕರ್ಕೊಂಡು ಲಗೇಜ್ ಎಲ್ಲ ಇರುತ್ತೆ, ಇಳಿದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಬರೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ಬಾಕ್ಸ್ ತೊಗೊಂಡೋದ್ರೆ ಬಸ್ಸಲ್ಲೇ ಕುತ್ಕೊಂಡು ತಿನ್ಕೊಂಡು ಹಾಗೆ ಮಲ್ಕೊಂಡು ಹೋಗ್ಬಿಡ್ಬೋದು ಅಂತ. ಸೊ ರೆಡಿ ಮಾಡ್ಕೊತಾ ಇದ್ದೀವಿ ಬಾಕ್ಸಿಗೆಲ್ಲ. ನಮ್ಮ ಇಯಾನ ಜುಟ್ಟು ತೋರಿಸಿ ಹೆಂಗಿದೆ, 2 ಜುಟ್ಟು. ಬೊಂಬೆ 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 ಹಾಲು ಕುಡ್ಕೊ. ಎಲ್ಲ ಸಿಂಕೊಂಡು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಪಾತ್ರೆ ಲೋಡ್ ಮಾಡಿದ್ದೀನಿ. ಇಷ್ಟು ಲೋಡ್ ಆಗಿದೆ. ಇಲ್ಲಿ ಕೆಳಗಡೆ ಒಂದಿಷ್ಟು ಆಗಿದೆ, ಆಮೇಲೆ ಇಲ್ಲಿ ಒಂದಿಷ್ಟು ಸ್ಪೂನ್ಸ್ ಎಲ್ಲ ಇಟ್ಟಿದ್ದೀನಿ. ಅಷ್ಟೇ, ಈ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು. ನಿಜವಾಗ್ಲೂ ಎಲ್ಲಾದರೂ ಹೋಗ್ಬೇಕಂದ್ರೆ ಕೆಲಸ ಮುಗಿಯೋದೇ ಇಲ್ಲ ಅಲ್ವಾ. ಇಲ್ಲದೆ ಇರೋದು ಅದು ಇದು ಎಲ್ಲ ಕೆಲಸ ಅವಾಗೇನೆ ನಮಗೆ ಜ್ಞಾಪಕ ಆಗುತ್ತೆ, ಮಾಡಲೇಬೇಕು ಆ ಥರ ಒಂದು ಸಿಚುವೇಶನಲ್ಲಿ ಇದ್ಬಿಡ್ತೀವಿ. ಸೊ ನಿಮಗೂ ಹಂಗೆ ಅನಿಸುತ್ತಾ ಹೇಳಿ? ಎಲ್ಲಾದರೂ 1 ದಿನ ಹೋಗಿ, 2 ದಿನ ಹೋಗಿ, 3 ದಿನ ಹೋಗಿ, ಒಟ್ಟಿನಲ್ಲಿ ಏನೋ ಒಂದು ಕಿಚನ್ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ, ಈ ಥರ ಎಲ್ಲ ಮಾಡಿ ಹೋದ್ರೇ ಆರಾಮಾಗಿರುತ್ತೆ. ಇನ್ನು ಕಿರಣ್ ಗೊತ್ತಲ್ಲ, ಸೊ ಇವಾಗ ನಾವು ನಾನಾಗಿ ಹೇಳಿ ಮಾಡಿದ್ರೇ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅವ್ರದ್ದೇ ವರ್ಕ್ ಬೇರೆ ಇದರಲ್ಲಿ ಅವರು ಫುಲ್ ಇನ್ವಾಲ್ವ್ ಆಗಿರುತ್ತೆ, ಅವ್ರದ್ದು ಪ್ರಿಫರೆನ್ಸ್ ಬೇರೆ ಇರುತ್ತೆ. ಇನ್ನು ನಾವು ಹೋಮ್ ಮೇಕರ್ ಆಗಿ, ಒಂದು ಮದರ್ ಆಗಿ ನಮ್ಮದೇ ಒಂದು ಬೇರೆ ಥರ ಪ್ರಿಫರೆನ್ಸ್ ಇರುತ್ತೆ. ಸೊ ಅವ್ರದ್ದು ನಮ್ಮದು ಕೆಲಸ ಗೋಲ್ ಎಲ್ಲ ಒಂದೇ ಇರುತ್ತೆ, ಬಟ್ ಪ್ರಿಫರೆನ್ಸ್ ಬೇರೆ ಇರುತ್ತೆ. ಸೊ ಅಷ್ಟೇ. ಅವರು ಇನ್ನು ಅವ್ರದ್ದು ಕೂಡ ಕೆಲಸ ಇರುತ್ತೆ, ಅವರು ಬ್ಯುಸಿ ಇರ್ತಾರೆ. ಸೊ ಅಡುಗೆ ಮಾಡ್ಕೊತಾರೋ ಇಲ್ಲ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಬೇಜಾರಾಗ್ತಾ ಇದೆ. ಅವರು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಸೊ ಬಟ್ ಅವ್ರಿಗೆ 5 ಡೇಸ್ ಹುಷಾರಿರಲಿಲ್ಲ, ಫುಲ್ ಫೀವರ್ ಇತ್ತು. ಇವಾಗ ತಾನೇ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಮತ್ತು ಇವಾಗ ವರ್ಕ್ ಕೂಡ ಇದೆ. 5 ದಿನ ರಜಾ ಮಾಡಿಬಿಟ್ಟಿದ್ದು, ತುಂಬಾ ವರ್ಕ್ ಪೆಂಡಿಂಗ್ ಇದೆ. ಸೊ ಇವಾಗ ಮತ್ತೆ 3 ಡೇಸ್ ಅಂತೂ ಮತ್ತೆ ರಜಾ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಬೇಡ, ನಾನು ಮತ್ತೆ ಇವರು ಹೋಗ್ಬಿಟ್ಟು ಬಂದರೆ ಆಯಿತು ಅಂದ್ಕೊಂಡ್ವಿ. ಆಮೇಲೆ ರಿಸೆಪ್ಷನ್ ಕೂಡ ಇದೆ, ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಎಲ್ಲ ಕಿಚನ್ ಎಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ಓಡ್ಬೇಕು. ಜಸ್ಟ್ ನಮ್ಗೆ 1 ಅವರ್ ಅಷ್ಟೇ ಇರೋದು. ಇನ್ನು ಕಿಚನ್ ಕ್ಲೀನ್ ಮಾಡಿದ ತಕ್ಷಣ ಫಸ್ಟ್ ನಾನು ಹೋಗ್ಬಿಟ್ಟು ಎಡಿಟಿಂಗ್ ಕೂಡ ಮಾಡೋಕ್ಕಿದೆ, ಅದು ಕೂಡ ಮುಗಿಸ್ಬೇಕು. ದೂರ? ಓಕೆ ಸರಿ, ಬೇಗ ಬಾ, ಬಸ್ ಟೈಮ್ ಆಗುತ್ತೆ. ಓಕೆ ಬಾಯ್. ಸೊ ಇನ್ನು ಅಮ್ಮ ಮತ್ತು ಏನೋ ಕೆಳಗಡೆ ಹೋಗ್ತಿದ್ದಾರೆ. ಎಲ್ಲ ಕೆಲಸ ಆಯಿತು. ಬಾಕ್ಸಿಗೂ ಚಿತ್ರಾನ್ನ ಎಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ಎಡಿಟಿಂಗ್ ಇದೆ, ಇನ್ನು ಅರ್ಧ ಗಂಟೆ ಟೈಮ್ ಇರೋದು. ಸೊ ಅಷ್ಟೊತ್ತಿಗೆ ಏನು ಎಡಿಟಿಂಗ್ ಇದೆ ಮಾಡಿ ಅಪ್ರೂವಲ್ ಕಳಿಸ್ಬೇಕು ವಿಡಿಯೋನ. ಓಡ್ತಾ ಇದ್ದೀವಿ. 8:20 ಹೋಯ್ತು. ನಡೆಯು. ಸೊ ಬಾಕ್ಸ್ಗೆ ಚಿತ್ರಾನ್ನ ಹಾಕ್ಕೊಂಡು ಮತ್ತು ದೋಸೆ ಕೂಡ ಹಾಕ್ಕೊಂಡಿದ್ವಿ. ಮತ್ತು ಕಿರಣ್ಗೆ ಅವ್ರಿಗೆ ಎಷ್ಟು ಬೇಕಷ್ಟು ಚಿತ್ರಾನ್ನ ಇಟ್ಟು ಅವರು ನಮಗೆ ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ರು. ಸೊ ಎಲ್ಲ ರೆಡಿಯಾಗಿ ನಾವು ಓಡ್ತಾ ಇದ್ದೀವಿ. 3-4 ಡೇಸ್ ಆಗುತ್ತೆ ಮತ್ತು ರಿಟರ್ನ್ ಮನೆ ಕಡೆ ಬರೋದಕ್ಕೆ. ಬಾಯ್ ಖುಷಿ. ಎಷ್ಟು ಎನರ್ಜಿ ಇದೆ ನೋಡಿ. ಹತ್ಬೇಕಾದ್ರೆ ಬಿಡು ಅಂತ ಹೇಳ್ತಾಳೆ, ಅವಳಷ್ಟಕ್ಕೆ ಅವಳೇ ಹತ್ತುತ್ತಾಳೆ ಅಂತ. ಹಿಡ್ಕೊಂಡ್ರೆ ಬಿಡು ಅಂತ ಎಷ್ಟು ದೊಡ್ಡೋಳ ಥರ ಆಡ್ತಾಳೆ ಅಂದರೆ, ಬಂದಿದ ತಕ್ಷಣ ಎಷ್ಟು ಖುಷಿಯಾಗಿದ್ದಾಳೆ ಅಂದರೆ ನೋಡಿ, ಎಲ್ಲ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ಬಾಕ್ಸ್ ಕಟ್ಕೊಂಡು ಬಂದಿದ್ದೀವಿ ಊಟಕ್ಕೆ. ನೋಡಿದ ತಕ್ಷಣ ತಿಂತೀನಿ. ಸೊ ಹಾಗೆ ಇಲ್ಲಿ ಪಾರ್ಟಿಷನ್ ಕೊಟ್ಟಿದ್ದಾರೆ. ಇನ್ನು ಪಕ್ಕದಲ್ಲಿ ಬೇರೆಯವ್ರು ಯಾರಾದರೂ ಬುಕ್ಕಿಂಗ್ ಇದ್ದಾಗ ಸ್ವಲ್ಪ ಪ್ರೈವಸಿ ಇರಲಿ ಅಂದ್ಬಿಟ್ಟು ಸೊ ಕರ್ಟನ್ ಕೊಟ್ಟಿದ್ದಾರೆ. ಮತ್ತು ನನಗಿದು ಸೇಫ್ಟಿ ಇಲ್ಲ ಅನಿಸ್ತು ನೋಡಿ. ಈ ಥರ ಏನೂ ಇಲ್ಲ ಸಪೋರ್ಟಿಗೆ, ಬಿದ್ದುಬಿಡ್ತೀವಿ. ನಂಗೆ ಅಮ್ಮ ಅದೇ ಎದ್ರುಕೊಂಡಿದ್ರು, ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ. ಸ್ವಲ್ಪ ಬ್ರೇಕ್ ಹಾಕಿದ್ರು ಬಿದ್ದುಬಿಡ್ತೀವಲ್ಲ, ಏನು ಹಿಡ್ಕೊಳ್ಳೋಕ್ಕೆ ಏನೋ ಆ ಥರ ಚಾನ್ಸೇ ಇಲ್ಲ, ಆ ಥರ ಕೊಟ್ಬಿಟ್ಟಿದ್ದಾರೆ. ಊಟ ಎಲ್ಲ ತೊಗೊಂಬಂದಿದ್ದು ಒಳ್ಳೇದೇ ಆಯಿತು. ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನನ್ನ ಕಸಿನ್ ಕೂಡ, ನನ್ನ ತಂಗಿ ಕೂಡ ಬರ್ತಾ ಇದ್ದಾರೆ. ಸೊ ಅವಳು ಕೂಡ ಹತ್ಕೊಂಡ್ಲು. ಸೊ ಎಲ್ಲರೂ ಒಟ್ಟಿಗೆ ಇನ್ನು ಹುಬ್ಳಿ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅಷ್ಟೇ, ಹುಬ್ಳಿಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.